ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾಸ್ ಕಿಚನ್ ಗ್ಯಾಲರಿ. ಇವತ್ತು ಯಾವುದೇ ಒಂದು ನಾವು ನಾನ್ ವೆಜ್ ಊಟಗಳಿಗೆ ಹೋದಾಗ ಒಂದು ಎಲೆನಲ್ಲಿ ಬಡಿಸುವಂತಹ ಒಂದು ಅಕ್ಕಿ ಪಾಯಸನ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇದಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಯಾವುದೇ ಒಂದು ನಾನ್ ವೆಜ್ ಊಟಗಳಿಗೆ ಕರೆದಾಗ ನಿಜವಾಗ್ಲೂ ನಾನ್ ವೆಜ್ ತಿನ್ನಲಿಕ್ಕಂತೂ ಹೋಗೋದಿಲ್ಲ ನಾನು. ಈ ಒಂದು ಅಕ್ಕಿ ಪಾಯಸ ತಿನ್ಲಿಕ್ಕೆ ಮಾತ್ರನೇ ಹೋಗಿರ್ತೀನಿ ನಾನು. ಯಾಕಂದರೆ ನನಗಂತೂ ಇದಂದರೆ ತುಂಬಾ ಇಷ್ಟ. ಅದನ್ನು ಹೇಗೆ ಮಾಡೋದು ಅನ್ನೋದು ಈ ವಿಡಿಯೋನಲ್ಲಿ ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ ನಾನು. ನೀವು ಯಾರಾದರೂ ನನ್ನ ಹಾಗೇನೇ ನಾನ್ ವೆಜ್ ಊಟಕ್ಕೆ ಇನ್ವೈಟ್ ಮಾಡಿದಾಗ ಈ ಒಂದು ಅಕ್ಕಿ ಪಾಯಸ ತಿನ್ನಲಿಕ್ಕೆ ಹೋಗಿರ್ತೀರಾ ಅನ್ನೋದಿತ್ತು ಅಂತಾರೆ ಈ ವಿಡಿಯೋ ನಿಮಗೋಸ್ಕರನೇ. ಈ ವಿಡಿಯೋನಲ್ಲಿ ನೋಡಿ ನಾನು ಅಕ್ಕಿ ಪಾಯಸ ಹೇಗೆ ಮಾಡೋದು ಮನೇಲಿ ಅನ್ನೋದು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಒಂದು ಪ್ರೆಷರ್ ಕುಕ್ಕರ್ ಆಗಲಿ ಅಥವಾ ಓಪನ್ ಪ್ಯಾನಲ್ ಆದರೂ ಸಹ ನೀವು ಈ ಒಂದು ಅಕ್ಕಿ ಪಾಯಸನ ಮಾಡ್ಬೋದು. ಗ್ಯಾಸ್ ಅಂಟಿಸಿ ನೀವು ಒಲೆ ಮೇಲೆ ಪ್ಯಾನ್ ಆಗಲಿ ಕುಕ್ಕರ್ ಆಗಲಿ ಇಟ್ಟಾದಮೇಲೆ 1 ಲೀಟ್ರು ಹಾಲನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ನಂದಿನಿ ಹಾಲನ್ನ ತೊಗೊಂಡಿದ್ದೀನಿ. ನೀವು ಅಷ್ಟೇ ಯಾವ್ದು ಬೇಕಾದರೂ ತೊಗೊಬೋದು. ಫುಲ್ ಫ್ಯಾಟ್ ಮಿಲ್ಕ್ ಬೇಕಿದ್ರೂ ತೊಗೋಬೋದು ನೀವು. ಸೊ ಈ ಹಾಲು ಬಾಯ್ಲ್ ಆಗೋಕ್ಕೆ ಬಿಟ್ಟು ಚೆನ್ನಾಗಿ ಬಾಯ್ಲ್ ಆಗಲಿ. ಅಷ್ಟರಲ್ಲಿ ನೀವು ಏನು ರೈಸ್ ಬೇಕಿರುತ್ತೆ ಈ ಒಂದು ಅಕ್ಕಿ ಪಾಯಸಕ್ಕೆ ಅದನ್ನು ವಾಶ್ ಮಾಡಿ ನೀವು ನೆನೆಸಿ ಇಟ್ಕೊಬೇಕಾಗತ್ತೆ. ಆ ಹಾಲು ಬಾಯ್ಲ್ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಜೀರಾ ಸಂಬಾರ ರೈಸ್ ತೊಗೊಂಡಿದ್ದೀನಿ. ಅಂತಂದರೆ ನೀವು ಬಿರಿಯಾನಿಗೆಲ್ಲ ಉಪಯೋಗಿಸ್ತೀರಾ ಅಲ್ವಾ ಜೀರಾ ರೈಸ್ ಅಂತ ಅಂದ್ಬಿಟ್ಟು, ಆ ಜೀರಾ ರೈಸ್ನ ತೊಗೊಬೋದು. ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಯಾವ ಅಕ್ಕಿ ಇರುತ್ತೋ ಅದನ್ನೇ ತೊಗೊಬೋದು. ಇಲ್ಲ ಬಾಸುಮತಿ ಆಗಿದ್ರು ತೊಗೊಬೋದು, ಇಲ್ಲ ಸೋನಾ ಮಸೂರಿ ಆಗಿದ್ರು ತೊಗೊಬೋದು. ಬಟ್ ಇದು ಜೀರಾ ಸಂಬಾರ ರೈಸ್ ತೊಗೊಂಡ್ವಿ ಅಂತಂದರೆ ಈ ಒಂದು ಪಾಯಸಕ್ಕೆ ಸ್ಮೆಲ್ಲು ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಈ ಒಂದು ಪಾಯಸಕ್ಕೆ ಏನು ಬೀಗರೂಟದಲ್ಲಿ ಮಾಡ್ತಾರೆ ಅಲ್ವಾ, ಆವಾಗ ಜೀರಾ ಸಂಬಾರ ರೈಸ್ನ ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ನಾನು ಕೂಡ ಜೀರಾ ಸಂಬಾರ ರೈಸ್ನೇ ತೊಗೊಂಡಿದ್ದೀನಿ. ನೀವು ಅಷ್ಟೇ ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ತೊಗೊಳ್ಳಿ, ಪರವಾಗಿಲ್ಲ. ಜೀರಾ ಸಂಬಾರ ಇತ್ತು ಅಂದರೆ ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಷ್ಟೇ. ಇದನ್ನು ಒಂದು 2-3 ಸಲ ತೊಳೆದು ಒಂದು ಸ್ವಲ್ಪ ಟೈಮು ಹಾಲು ಬಾಯ್ಲ್ ಆಗೋವರೆಗೂ ನೆನೆಸಿಟ್ಕೊಳ್ಳಿ. ಗ್ಯಾಸ್ ಮೇಲೆ ಇಟ್ಟಿರೋಂಥ ಹಾಲು ಈ ರೀತಿ ಬಾಯ್ಲ್ ಆಗ್ತಾ ಬರುತ್ತೆ. ಆ ಒಂದು ಟೈಮ್ನಲ್ಲಿ ನೀವು ಏನು ಅಕ್ಕಿನ ನೆನೆಸಿ ಇಟ್ಕೊಂಡಿರ್ತೀರ ಅದನ್ನು ಹಾಕಬೇಕಾಗತ್ತೆ. ಸೊ ನಾನು ಈ ಟೈಮ್ನಲ್ಲಿ ಏನು ಜೀರಾ ರೈಸ್ ತೊಗೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ನೀವು ಓಪನ್ ಪ್ಯಾನ್ನಲ್ಲೂ ಮಾಡ್ಕೊಬೋದು. ಬಟ್ ಏನಂತಾರೆ, ತುಂಬ ಟೈಮ್ ಬೇಕಾಗುತ್ತೆ ಈ ಒಂದು ಅಕ್ಕಿ ಬೇಯಲಿಕ್ಕೆ. ಸೊ ಅದಕ್ಕೆ ನಾನು ಕುಕ್ಕರ್ಗೆ ಹಾಕ್ಬಿಟ್ಟು ಹಾಲು ಮತ್ತು ಅಕ್ಕಿನ ಒಂದು 2-3 ವಿಷಲ್ ತೊಗೊಂಬಿಡ್ತೀನಿ. ಸೊ ಆವಾಗ ಚೆನ್ನಾಗಿ ಬೆಂದಿರುತ್ತೆ ಅಕ್ಕಿ ಕೂಡ. ಸೊ ಈ ಥರ ಆದಮೇಲೆ ಅಕ್ಕಿ ಹಾಕಿ ಆದಮೇಲೆ ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಷಲ್ ತೊಗೊಳ್ಳಿ. ಎರಡರಿಂದ 3 ವಿಷಲ್ ಬರಲಿ. ಹಾಲಲ್ಲಿ ಆ ಒಂದು ಅಕ್ಕಿ ಚೆನ್ನಾಗಿ ಬೇಯಬೇಕಾಗತ್ತೆ. ಅದು 2 ವಿಷಲ್ 3 ವಿಷಲ್ ಕೂಗೋ ಅಷ್ಟರಲ್ಲಿ ನಾವೇನು ಡ್ರೈ ಫ್ರೂಟ್ಸ್ ತೊಗೊಂಡಿರ್ತೀವಿ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಬಿಡೋಣ. ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಅದಕ್ಕೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡಾದಮೇಲೆ ನಾನು ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನ ತೊಗೊಂಡಿದ್ದೀನಿ. ಇದು ಬಂದು ಬಾದಾಮಿ, ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅಂದರೆ ನೀರಿನಲ್ಲಿ ನೆನೆಸಿ ನಾನು ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ. ಇದು ವಾಲ್ನಟ್ಟು, ಇದು ಗೋಡಂಬಿ ಮತ್ತು ಇದು ಚಿರೋಂಜಿ ಅಂತ ಬರುತ್ತೆ. ಪಾಯಸಗಳಿಗೆ ಎಲ್ಲ ಯೂಸ್ ಮಾಡಿದ್ರಿ ಅಂತಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಶಾವಿಗೆ ಪಾಯಸಕ್ಕಾಗಿರ್ಬೋದು ಮತ್ತು ಅಕ್ಕಿ ಪಾಯಸಕ್ಕೆ ಕಂಪಲ್ಸರಿ ಇದು ಹಾಕಿದ್ರಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಒಂದು 4ರಿಂದ 5 ಲವಂಗ ತೊಗೊಂಡಿದ್ದೀನಿ, ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ, ದ್ರಾಕ್ಷಿ ತೊಗೊಂಡಿದ್ದೀನಿ. ಇದರಲ್ಲಿ ಏಲಕ್ಕಿ ಪೌಡರು ಮತ್ತು ದ್ರಾಕ್ಷಿ ಮತ್ತು ಲವಂಗನ ಬಿಟ್ಟು ಬೇರೆ ಎಲ್ಲನೂ ಬೇರೆ ಎಲ್ಲ ಡ್ರೈ ಫ್ರೂಟ್ಸ್ನೂ ಕೂಡ ತುಪ್ಪದಲ್ಲಿ ಹುರ್ಕೊಬೇಕಾಗುತ್ತೆ. ದ್ರಾಕ್ಷಿನ ಯಾವುದೇ ಒಂದು ಇದಕ್ಕಾಗಿರಲಿ ತುಪ್ಪದಲ್ಲಿ ಹುರ್ಕೊಂಡು ಹಾಕ್ಬೇಡಿ, ಅದು ಒಂಥರ ದಪ್ಪ ಆಗಿಬಿಡುತ್ತೆ. ಸೊ ಇದಕ್ಕೋಸ್ಕರ ತುಪ್ಪ ಕಾಯ್ದಿದೆ. ಇವಾಗ ಒಂದಾದ ನಂತರ ಒಂದು ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಳ್ತೀನಿ ನಾನು.
ಡ್ರೈ ಫ್ರೂಟ್ಸು ಜಾಸ್ತಿ ಹಾಕ್ದಷ್ಟು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಹಾಕ್ಕೊಳ್ಳಿ ನೀವು. ಆದಷ್ಟು ಸಣ್ಣ ಉರಿನಲ್ಲೇ ನೀವು ಇದನ್ನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಂಡಿದ್ದಾದ ನಂತರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದೇ ಬೌಲ್ಗೆ ಮತ್ತೆ ನಾವು ಇವಾಗ ಶುಗರ್ ಹಾಕ್ಬಿಟ್ಟು ಮತ್ತೆ ಕ್ಯಾರಮಲ್ ರೆಡಿ ಮಾಡ್ಕೊಬೇಕಾಗತ್ತೆ. ಸೊ ಅದಕ್ಕೇನೆ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡಾದ ನಂತರ ತುಪ್ಪದಲ್ಲಿ ಇದನ್ನು ಬೇರೆ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸು ಹುರ್ಕೊಂಡಿದ್ದಂಥ ಪ್ಯಾನ್ಗೆನೆ ಏನು ಅಕ್ಕಿ ತೊಗೊಂಡಿದ್ದೆ ಅದೇ ಅಕ್ಕಿ ಲೋಟದಲ್ಲಿ 1 ಲೋಟ ಸಕ್ಕರೆ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಒಂದು 2-3 ಹನಿ ನೀರು ಹಾಕ್ಕೊಂಡು ಕ್ಯಾರಮಲ್ ಸಿರಪ್ ರೆಡಿ ಮಾಡ್ಕೊಬೇಕಾಗತ್ತೆ. ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ಶುಗರ್ ಎಲ್ಲ ಮೆಲ್ಟ್ ಆಗೋ ಹಾಗೆ ಇದು ಮಾಡ್ಕೊಳ್ಳಿ. ಈ ಒಂದು ಕ್ಯಾರಮಲ್ ಸಿರಪ್ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ, ಏನು ಯೆಲ್ಲೋ ಕಲರ್ ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡ್ತಾರೆ ಈ ಮದುವೆ ಅಂದರೆ ಈ ಬೀಗ್ರೂಟದಲ್ಲಾಗಿರ್ಬೋದು ಇಲ್ಲ ಮದುವೆ ಮನೆಗಳಲ್ಲಾಗಿರ್ಬೋದು, ಈ ಒಂದು ಇದನ್ನು ಇದು ಮಾಡಲಿಕ್ಕೆ. ಅದ್ರ ಬದಲಾಗಿ ಈ ಒಂದು ಕ್ಯಾರಮಲ್ ಸಿರಪ್ಪು, ಶುಗರ್ ಕ್ಯಾರಮಲ್ ಸಿರಪ್ ಹಾಕಿದ್ವಿ ಅಂತಂದರೆ ಆ ಒಂದು ಕಲರ್ ನ್ಯಾಚುರಲಾಗಿ ಸಿಗುತ್ತೆ ನಮಗೆ. ಹಾಗಾಗಿ ಇದನ್ನು ಮಾಡ್ಕೊಂಡು ಹಾಕ್ಕೊಳ್ಳಿ. ಈ ರೀತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಶುಗರ್ನ ಕುದಿಯೋದಕ್ಕೆ ಬಿಟ್ಟಾಗ ಆಟೋಮೆಟಿಕಲಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಅದು ಕುದೀತಾ. ಬಟ್ ಕೈ ಆಡಿಸ್ತಾ ಇರಿ, ತಳ ಹಿಡಿಯುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಒಂದು ಸ್ಪ್ಯಾಚುಲಾ ಅಥವಾ ಏನಾದರೂ ಇಟ್ಕೊಂಡು ಕೈ ಆಡಿಸ್ತಾನೆ ಇರಿ ಶುಗರ್ನ. ಈ ರೀತಿ ಕಲರ್ ಚೇಂಜ್ ಆಗ್ತಾ ಬಂದಾಗ ಗ್ಯಾಸ್ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡ್ಕೊಳ್ಳಿ, ಯಾಕಂತಂದರೆ ಸೀದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಕಲರ್ ಚೇಂಜ್ ಆಗ್ತಿದ್ದಂಗೆ ಗ್ಯಾಸ್ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಕೈ ಆಡಿಸ್ತಾನೆ ಇರಿ, ಬಿಡಬೇಡಿ. 2 to 3 ಮಿನಿಟ್ಸ್ ಸಾಕಾಗುತ್ತೆ ಅನಿಸುತ್ತೆ ಈ ಒಂದು ಶುಗರ್ ಕ್ಯಾರಮಲ್ ಸಿರಪ್ ಮಾಡ್ಕೊಳ್ಳಿಕ್ಕೆ. ರೆಡಿ ಆಯಿತು ಇದು. ಸೊ ಗ್ಯಾಸ್ ಆಫ್ ಮಾಡಿ ಇದನ್ನು ನಾನು ಸೈಡಲ್ಲಿ ಇಡ್ತೀನಿ. ಆಮೇಲೆ ಅದು ಏನು ಅಕ್ಕಿ ಮತ್ತು ಅಕ್ಕಿ ಹಾಲಲ್ಲಿ ಬೆಂದಿರೋದನ್ನು ನೋಡಿಕೊಂಡು ಇದಕ್ಕೆ ಅದನ್ನು ಮಿಕ್ಸ್ ಮಾಡ್ತೀನಿ. ನಾನು ಕರೆಕ್ಟಾಗಿ 3 ವಿಷಲ್ ತೊಗೊಂಡೆ. ಈ ಒಂದು ಟೈಮ್ನಲ್ಲಿ ಅಕ್ಕಿ ಈ ಥರ ಬೆಂದಿರುತ್ತೆ. ಇದಕ್ಕೆ ಯಾವುದೇ ರೀತಿ ನಾನು ನೀರನ್ನು ಆ್ಯಡ್ ಮಾಡಲಿಲ್ಲ, ಬರೀ ಹಾಲಿನಲ್ಲೇ ಅಕ್ಕಿನ ಬೇಯಿಸ್ಕೊಂಡೆ ನಾನು. ಅಕ್ಕಿ ಕರೆಕ್ಟಾಗಿ ಕಂಪ್ಲೀಟಾಗಿ ಬೆಂದಿದೆ, ನಿಮಗೆ ನೋಡಿದ್ರೆ ಗೊತ್ತಾಗ್ತಿದೆ ಅನಿಸುತ್ತೆ. ಸೊ ಈ ಒಂದು ಟೈಮ್ನಲ್ಲಿ ಏನು ಮಾಡಬೇಕು ಅಂತಂದರೆ, ಮತ್ತೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಸಣ್ಣ ಉರಿನಲ್ಲಿ ಇಡಬೇಕಾಗತ್ತೆ. ಸಣ್ಣ ಉರಿನಲ್ಲೇ ಇಟ್ಕೊಂಡು ಸ್ವಲ್ಪ ಅನ್ಸ್ವೀಟೆನೆಡ್ ಕೋವಾ ತೊಗೊಬೇಕಾಗತ್ತೆ. ನಾನೊಂದು 100 ಗ್ರಾಮ್ ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಇದು ಅನ್ಸ್ವೀಟೆಂಡ್ ಕೋವಾ. ಈ ಕೋವಾ ಹಾಕೋದ್ರಿಂದ ಇದು ಒಂದು ಏನು ಹೇಳ್ತಾರೆ, ಒಂಥರ ಗಟ್ಟಿಗೆ ಒಂಥರ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಈ ಒಂದು ಪಾಯಸದ್ದು. ಸೊ ಇದಾದ ನಂತರ ಕೈ ಬಿಡ್ದಂಗೆ ಸಿಮ್ಮಲ್ಲಿ ಇಟ್ಕೊಂಡೇ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ಇದಾದ ನಂತರ ನಾನು ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿದ್ದೀನಿ. ಒಂದು 200 ಗ್ರಾಮ್ ಯೂಸ್ ಮಾಡ್ತೀನಿ ನಾನು ಇದರಲ್ಲಿ. ಒಂದು 200 ಗ್ರಾಮ್ ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡ್ಕೊಳ್ಳಿ. ಅದೊಂದು ಕ್ಯಾರಮಲ್ ಸಿರಪ್ಗೆ ನಾವು ಇದನ್ನು ಯೂಸ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಶುಗರ್ ಅಲ್ಲಿಗೆ ಸರಿ ಹೋಗುತ್ತೆ. ಬೇಕಿದ್ರೆ ನೀವು ಟೇಸ್ಟ್ ನೋಡಿಬಿಟ್ಟು ಇನ್ನೂ ಏನಾದರೂ ನಿಮಗೆ ಸ್ವೀಟ್ ಬೇಕಿತ್ತು ಅಂತಂದರೆ ನಿಮ್ಮ ಟೇಸ್ಟಿಗೆ ತಕ್ಕನಂತೆ ನೀವು ಆ್ಯಡ್ ಮಾಡ್ಕೊಬೋದು ಶುಗರ್ನ. ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡೋದ್ರಿಂದನೂ ಕೂಡ ಅಷ್ಟೇನೆ ಇದ್ರ ಒಂದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ನೀವು ಕೈ ಬಿಡ್ದಂಗೆ ತಳ ಹಿಡಿದೇ ಇರೋ ಥರ ನೋಡಿಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಇದೇ ಟೈಮ್ನಲ್ಲಿ ನೀವು ಏನು ಕ್ಯಾರಮಲ್ ಸಿರಪ್ ನೀವು ಮಾಡ್ಕೊಂಡಿದ್ರಿ ಅದನ್ನು ಕೂಡ ಹಾಕಬೇಕಾಗತ್ತೆ. ಈ ಕ್ಯಾರಮಲ್ ಸಿರಪ್ಪು ಇವಾಗ ಹಾಕ್ಕೊಬೇಕಾಗತ್ತೆ ನೀವು. ಅದನ್ನು ಕೂಡ ಅಷ್ಟೇನೆ ಇದರಲ್ಲಿ ನಿಮಗೆ ಇದಾಗುತ್ತೆ, ಮೆಲ್ಟ್ ಆಗುತ್ತೆ ಹಾಲಿನ ಜೊತೆಗೆ.
ನೋಡ್ತಾ ಇರ್ಬೋದು ನೀವು ಆ ಒಂದು ಕ್ಯಾರಮಲ್ ಸಿರಪ್ ಹಾಕಿದ್ಮೇಲೆ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು. ಈ ಒಂದು ಟೈಮ್ನಲ್ಲೇ ನಾವು ಏನು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಹಾಕ್ಬಿಡ್ಬೇಕು. ಮತ್ತು ಏನು ದ್ರಾಕ್ಷಿ ಇದೆ, ಮತ್ತು ಏಲಕ್ಕಿ ಇದೆ, ಮತ್ತು ಒಂದು 4-5 ಲವಂಗ ತೊಗೊಂಡಿದ್ದೆ, ಅದನ್ನು ಎಲ್ಲನೂ ಕೂಡ ಹಾಕ್ಬಿಡ್ಬೇಕು. ಲವಂಗ ಏನಕ್ಕೆ ಹಾಕ್ತೀವಿ ಅಂತಂದರೆ ಈ ಒಂದು ಅಕ್ಕಿ ಪಾಯಸಕ್ಕೆ ಒಂಥರ ಅದೊಂದು ಫ್ಲೇವರ್ ಕೊಡುತ್ತೆ ನಿಮಗೆ. ಇದಕ್ಕೋಸ್ಕರ ಲವಂಗನ ಕಂಪಲ್ಸರಿ ಹಾಕಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಸ್ವೀಟ್ ನಾನು ಏನು ಹಾಕಿದ್ದೆ, ಕಂಡೆನ್ಸ್ಡ್ ಮಿಲ್ಕು ಒಂದು 200 ml ತೊಗೊಂಡಿದ್ದೆ, ಮತ್ತು ಒಂದು ಶುಗರ್ ನಾನು ಏನು ಅಕ್ಕಿ ತೊಗೊಂಡಿದ್ದೆ ಅದೇ ಅಳತೆಗೆ 1 ಬೌಲ್ ಶುಗರ್ ತೊಗೊಂಡು ಅದನ್ನು ಕ್ಯಾರಮಲ್ ಸಿರಪ್ ಮಾಡ್ಕೊಂಡಿದ್ದೆ ಅಷ್ಟೇನೆ. ಅದಷ್ಟೇ ಸಾಕಾಗಿದೆ. ಇವಾಗ ಸ್ವೀಟ್ ಇದಕ್ಕೆ ಕರೆಕ್ಟಾಗಿದೆ. ಓವರ್ ಸ್ವೀಟ್ ಆಯಿತು ಅಂತಂದರೂ ಕೂಡ ತಿನ್ನಲಿಕ್ಕಾಗಲ್ಲ. ಸೊ ಹಾಗಾಗಿ ನೀವು ಸ್ವೀಟು ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೋಡಿ ಹಾಕ್ಕೊಳ್ಳಿ. ಬಟ್ ಇವಾಗ ನಾನು ಏನು ಮೆಷರ್ಮೆಂಟ್ ಕೊಟ್ಟಿದ್ದೀನಿ ಅದು ಕರೆಕ್ಟಾಗಿದೆ. ನಿಮ್ಗೇನಾದರೂ ಎಕ್ಸಾಕ್ಟ್ ಮೆಷರ್ಮೆಂಟ್ ಬೇಕಿತ್ತು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನಿಜ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸಲಿನಾದರೂ ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕಾಗುತ್ತೆ. ನಾನು ಎಷ್ಟೋ ಸರಿ ನಾನ್ ವೆಜ್ ಊಟಗಳಿಗೆ ನಮ್ಮನ್ನ ಇನ್ವೈಟ್ ಮಾಡಿದಾಗ ಈ ಒಂದು ಪಾಯಸ ತಿನ್ನಲಿಕ್ಕೋಸ್ಕರನೇ ಹೋಗಿರ್ತೀನಿ. ನಾನು ನಾನ್ ವೆಜ್ ತಿನ್ನಲಿಕ್ಕೆ ಅಂದರೆ ಬೀಗ್ರೂಟಕ್ಕೆಲ್ಲ ಹೋದಾಗ ನಾರ್ಮಲಿ ಎಲ್ಲರೂ ನಾನ್ ವೆಜ್ ತಿನ್ನಲಿಕ್ಕೆ ಹೋಗಿರ್ತಾರೆ, ನಾನು ಈ ಒಂದು ಪಾಯಸ ತಿನ್ನಲಿಕ್ಕೆ ಅಂತಲೇ ಹೋಗಿರ್ತೀನಿ ನಾನು. ಬಟ್ ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ. ಇಲ್ಲ ನಾನ್ ವೆಜ್ ಏನಾದರೂ ನೀವು ಮಾಡಿದಾಗ ಏನಾದರೂ ಯಾರಿಗೇ ಆದ್ರೂ ಅಷ್ಟೇನೆ ನಾನ್ ವೆಜ್ ತಿಂದಾದ್ಮೇಲೆ ಏನಾದರೂ ಡೆಸರ್ಟ್ ತಿನ್ನಬೇಕು ಅನ್ನೋ ಒಂದು ಆಸೆ ಇದ್ದೆ, ಅಂದರೆ ಕ್ರೇವಿಂಗ್ಸ್ ಇದ್ದೇ ಇರುತ್ತೆ. ಆ ಒಂದು ಟೈಮ್ನಲ್ಲಿ ಫ್ಯಾಮಿಲಿ ಎಲ್ಲ ಜೊತೆ ಆದಾಗ ಈ ಒಂದು ಅಕ್ಕಿ ಪಾಯಸನ ಟ್ರೈ ಮಾಡಿ ಒಮ್ಮೆ. ತುಂಬ ಬೇಗನೆ ಆಗುತ್ತೆ ಮತ್ತು ಈಸಿನೂ ಕೂಡ ಮಾಡೋದು. ಕೆಲವು ಸಾಮಗ್ರಿಗಳಿದ್ದರೆ ಸಾಕಾಗುತ್ತೆ. ಮನೆಯಲ್ಲೇ ಒಂದು ಅಲ್ಟಿಮೇಟ್ ಆಗಿರೋ ಈ ಒಂದು ಅಕ್ಕಿ ಪಾಯಸನ ಮಾಡ್ಕೊಂಡು ತಿನ್ಬೋದು. ಸೊ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಟೇಸ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ನಾನು ಹೇಳ್ತೀನಿ. ಇದು ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಆದಮೇಲೆ ಈ ಥರ ಒಂದು ಕುದಿ ಬರುತ್ತೆ ಅಲ್ವಾ, ಆ ಒಂದು ಟೈಮ್ನಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಬಿಟ್ಬಿಡಿ ಒಂದು 20 ಮಿನಿಟ್ಸು. ಯಾಕಂತಂದರೆ ಇವಾಗ ನಾವು ಪಾತ್ರೆನಲ್ಲಿ ಮಾಡಿದಾಗಲೂ ಅಷ್ಟೇ ಅದು ಒಂದು ಹರಳುತ್ತೆ ಅಲ್ವಾ. ಇವಾಗ ನಾವು ಅನ್ನನ ಬಸಿದ ಮೇಲೆ ಹರಳೋ ಅಂತ ಒಂದು ಇದಿರುತ್ತೆ ಅಲ್ವಾ. ಸೊ ಆ ಒಂದು ಇದರಲ್ಲಿ ಏನಿದು ಒಂದು ಸ್ವಲ್ಪ ನೀರು ಥರ ಇದೆ ಅಲ್ವಾ, ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಒಂದು ಸ್ವಲ್ಪ ಟೈಮ್ ನಾವು ಮುಚ್ಚಿಟ್ಬಿಟ್ವಿ ಅಂತಂದರೆ ಆಮೇಲೆ ನೀವು ಸರ್ವ್ ಮಾಡಿ ತಿನ್ಬೋದು. ಒಂದು ಹಾಫ್ ಆನ್ ಅವರ್ ಆದಮೇಲೆ ನೀವು ಲಿಡ್ ಕ್ಲೋಸ್ ಓಪನ್ ಮಾಡಿ ನೋಡಿದ್ರಿ ಅಂತಂದರೆ ಈ ರೀತಿ ಆಗಿರುತ್ತೆ. ಮಾತ್ರ ಟೇಸ್ಟ್ ಮಾತ್ರ ನಿಜವಾಗ್ಲೂ ಅಲ್ಟಿಮೇಟ್ ಆಗಿರುತ್ತೆ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ. ಇದನ್ನು ಬೇಕಿದ್ರೆ ನೀವು ಫ್ರಿಜ್ನಲ್ಲಿಟ್ಟು ಚಿಲ್ಡ್ ಮಾಡಿಕೊಂಡು ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಬಟ್ ಒಂದ್ಸಲಿ ಆದರೂ ಟ್ರೈ ಮಾಡಿ ಮನೇಲಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಎಷ್ಟೋ ಸರಿ ಅನ್ಕೊತಾ ಇದ್ದೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಒಮ್ಮೆ ಟ್ರೈ ಮಾಡಿ ನೋಡಿದ್ದಕ್ಕೆ ಅದು ಅಲ್ಲಿ ಏನು ಬೀಗ್ರೂಟದಲ್ಲಿ ಮಾಡ್ತಾರೆ ಅದಕ್ಕಿಂತ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿದ್ರಿ ಅಲ್ವಾ ಅಕ್ಕಿ ಪಾಯಸನ ಮನೆಯಲ್ಲೇ ಹೇಗೆ ಮಾಡೋದು ಅಂತ. ನೀವು ಯಾರಾದರೂ ಡೆಸರ್ಟ್ ಲವರ್ ಆಗಿದ್ರಿ ಅಂತಂದರೆ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.